ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬುಧವಾರ, ನ್ಯೂ ಇಯರ್. ನಂದು ವಿಡಿಯೋ ಸ್ವಲ್ಪ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಯಿತು. ನನ್ನ ದಿನ ಶುರುವಾಗಿದ್ದೆ ದೇವ್ರ ಪೂಜೆ ಮಾಡೋದರಿಂದ. ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಫಸ್ಟ್ ಪೂಜೆ ಮಾಡ್ತಾಯಿದ್ದೀನಿ. ದೇವರು ನಿಮ್ಮ ಎಲ್ಲರಿಗೂ ಕೂಡ 2025ರಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳು ಏನೇನಿದೆ ಅದೆಲ್ಲವುದೂ ಈಡೇರಲಿ ಅಂತ ನಾನು ಕೂಡ ಬೇಡ್ಕೋತಾ ಇದ್ದೀನಿ. ಹಾಗೆ ನನ್ನ ಆಸೆ ಆಕಾಂಕ್ಷೆಗಳು ಕೂಡ ಈಡೇರಲಿ. ನಿಮ್ಮೆಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಮಾರ್ನಿಂಗ್ ಇವತ್ತು ನಾನು ಏನು ಟಿಫಿನ್ ಮಾಡೋಕ್ಕೆ ಹೋಗಲಿಲ್ಲ. ಬೆಳಗ್ಗೆ ಡೈರೆಕ್ಟಾಗೇ ಅಡುಗೆನೇ ಮಾಡಿಬಿಟ್ಟೆ. ನಾನು ಇಲ್ಲಿ ಇವತ್ತು ಮಾರ್ನಿಂಗೇ ಹೆಸ್ರುಬೇಳೆ ಮತ್ತು ಶಾವಿಗೆನ ಬಳಸ್ಕೊಂಡ್ಬಿಟ್ಟು ಪಾಯಸ ಮಾಡಿ ಮತ್ತು ಅನ್ನ ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ. ನಾನು ಇಲ್ಲಿ ಹೆಸ್ರುಬೇಳೆ ಬೇಯೋಕ್ಕಿಟ್ಬಿಟ್ಟು ನಾನು ಶಾವಿಗೆನೂ ಕೂಡ ಹುರ್ಕೊಂಡಿದ್ದಾಯಿತು ತುಪ್ಪದಲ್ಲಿ. ನೆಕ್ಸ್ಟು ಬೆಲ್ಲದ ಪಾಕ ಮಾಡಲಿಕ್ಕೆ ಅಂತ ಇಲ್ಲಿ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಪಾಕ ಮಾಡ್ಕೊತಾ ಇದ್ದೀನಿ. ಹಾಗೆ ಸನ್ನುಗೆ ಸ್ನ್ಯಾಕ್ಸ್ ಕೂಡ ಕೊಡಬೇಕಲ್ವ, ಸೊ ಅದಕ್ಕೆ ಸ್ವೀಟ್ ಕಾರ್ನ್ ಇತ್ತು, ಅದನ್ನು ಕೂಡ ಬೇಯಿಸಿಟ್ಕೊಂಡೆ. ಅದಾದಮೇಲೆ ಪಾಯಸಕ್ಕೆ ಮತ್ತು ಸಾಂಬಾರಿಗೆ ಕಾಯಿ ಬೇಕಲ್ವ, ಸೊ ಕಾಯಿನೂ ತುರ್ಕೊಂಡಿದ್ದಾಯಿತು. ಅದನ್ನು ಮಾಡ್ಕೊತಾನೇ ನಾನು ಕೂಡ ಒಂದು ಗ್ಲಾಸ್ ಟೀ ಕೂಡ ಕುಡ್ದಾಯಿತು. ಅದಾದಮೇಲೆ ಮಾಮೂಲಿ ಎಲ್ಲ ಅಡುಗೆ ಪ್ರಿಪ್ರೇಷನ್ಸ್ ಏನಿದೆ, ಸ್ವಲ್ಪ ರೈಸು ಕೂಡ ಮಾಡಿಕೊಂಡೆ ಇಲ್ಲಿ. ಅದಾದಮೇಲೆ ಮೂಲಂಗಿ ಇತ್ತು ತರಕಾರಿ. ಸೊ ಮೂಲಂಗಿ ಅಂದರೆ ನನ್ನ ಮಗಳಿಗೆ ತುಂಬ ಫೇವ್ರೇಟ್. ಅವಳಿಗೆ ಮೂಲಂಗಿ ಹಾಕಿಬಿಟ್ಟು ಹುಳಿ ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಸಾಂಬಾರಿಗೆ ಮಾಡಲಿಕ್ಕೆ ಎಲ್ಲದನ್ನು ಹೆಚ್ಚಿಟ್ಕೊಂಡು ಮಿಕ್ಸಿಗೂ ಕೂಡ ಹಾಕಿ ಅದನ್ನು ರುಬ್ಬಿಟ್ಕೊಂಡೆ ಖಾರನ. ಅದಾದಮೇಲೆ ನಾನಿಲ್ಲಿ ಮೂಲಂಗಿನೂ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹುರಿದಿಟ್ಟೆ ಸಾಂಬಾರು ಮಾಡಲಿಕ್ಕೆ. ನೆಕ್ಸ್ಟ್ ಇಲ್ಲಿ ಹೆಸ್ರುಬೇಳೆ ಶಾವಿಗೆ ಆಗಿತ್ತಲ್ವ, ಸೊ ಅದನ್ನು ಬೆಲ್ಲದ ಪಾಕ ಹಾಕಿಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಪಾಯಸ ರೆಡಿ ಆಗೋಯಿತು. ಫೈನಲಿ ಇದಕ್ಕೆ ಒಂದು ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಒಗ್ಗರಣೆ ಕೊಡೋಣ ಅಂತ ನಾನಿಲ್ಲಿ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅದು ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಇತ್ತು, ಅದನ್ನು ಕೂಡ ಸೇರಿಸ್ಬಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ಇದನ್ನು ಪಾಯಸಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಪಾಯಸನೂ ಕೂಡ ರೆಡಿಯಾಗೋಯಿತು. ನಾವಿರೋದು 3 ಜನ. ಸೊ ನನ್ನ ಹಸ್ಬೆಂಡು ಸ್ವೀಟ್ಸ್ ಜಾಸ್ತಿ ತಿನ್ನೋಲ್ಲ, ನಾನೇ ಸ್ವಲ್ಪ ನಮ್ಮ ಮನೇಲಿ ಸ್ವೀಟ್ ತಿನ್ನೋದು. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನೇ ಮಾಡಿದ್ದೀನಿ. ಪಾಯಸ ರೆಡಿಯಾಗೋಯಿತು, ಅನ್ನನೂ ಕೂಡ ಆಯಿತು. ಫೈನಲಾಗಿ ನಾನಿಲ್ಲಿ ಮೂಲಂಗಿ ಸಾಂಬಾರಿಗೆ ಏನು ರೆಡಿ ಮಾಡಿಟ್ಕೊಂಡಿದ್ದೆ ಒಗ್ಗರಣೆ ಹಾಕಿಬಿಟ್ಟು ಏನು ಕಟ್ ಮಾಡಿ ಹುರಿದಿಟ್ಕೊಂಡಿದ್ದ ಮೂಲಂಗಿನೂ ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು 2 ಕುದಿ ಕುದ್ಬಿಟ್ರೆ ಸಾಕು. ಮೂಲಂಗಿ ಬೇಗ ಬೇಯುತ್ತೆ. ಅಡುಗೆ ರೆಡಿನೇ ಆಗೋಯಿತು. ಸನ್ನುಗೆ ಲಂಚ್ ಕೂಡ ಬಾಕ್ಸ್ ಕೂಡ ರೆಡಿ ಮಾಡಿದೆ. ಇಲ್ಲಿ ಮೂಲಂಗಿ ಸಾಂಬಾರು, ಅನ್ನ ಮತ್ತು ಅವಳಿಗೂ ಕೂಡ ಪಾಯಸನೇ ಕೊಟ್ಟು ಕಳಿಸ್ದೆ ಸ್ಕೂಲಿಗೆ. ಸ್ನ್ಯಾಕ್ಸ್ಗೆ ಸ್ವೀಟ್ ಕಾರ್ನ್ ಬೇಯಿಸಿದ್ದೆ ಅಲ್ವ, ಅದನ್ನು ಕೊಟ್ಟೆ. ನೆಕ್ಸ್ಟ್ ಅದಾದಮೇಲೆ ಪೂಜೆನೂ ಆಯಿತು. ಮಾರ್ನಿಂಗು ಅಡುಗೆನೂ ಎಲ್ಲ ಆಗೋಯಿತು. ಮಕ್ಕಳಿದ್ಮೇಲೆ ನಾವು ಹ್ಯಾಪಿ ನ್ಯೂ ಇಯರ್ ಅಂತಂದೇಳಿ ಸೆಲೆಬ್ರೇಷನ್ ಮಾಡಲೇಬೇಕು. ಅವಳಿಗೋಸ್ಕರ ಕೇಕ್ ಕಟ್ಟಿಂಗು ಕೂಡ ಆಯಿತು. ಆ್ಯಕ್ಚುಲಿ ನೈಟ್ ಮಾಡಬೇಕಿತ್ತು, ನಿದ್ದೆಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೆಬ್ಬಿಸ್ಲಿಲ್ಲ. ಸೊ ಮಾರ್ನಿಂಗು ಒಂದು 9 ಆಗಿತ್ತು. ಅವಳೂ ಕೂಡ ರೆಡಿ ಮಾಡಿ ಸ್ಕೂಲಿಗೆ ಬೇರೆ ನಾವೇ ಡ್ರಾಪ್ ಮಾಡಬೇಕಿತ್ತು. ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿಬಿಟ್ಟು ಅವಳ ಕೈಲಿ ಕೇಕ್ ಕಟ್ ಮಾಡಿಸಿ ನಾವು ಕೂಡ ಸ್ವಲ್ಪ ಶೇರ್ ಮಾಡಿಕೊಂಡು ತಿಂದ್ಕೊಂಡು ಅದಾದಮೇಲೆ ಊಟನೂ ಕೂಡ ಮುಗಿಸ್ಕೊಂಡು ಒಂದು 9:30, 9:45 ಆಗಿತ್ತು. ದೇವಸ್ಥಾನಕ್ಕೂ ಕೂಡ ಹೋಗಿಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ಸಾನುನ ನಾವು ಸ್ಕೂಲ್ಗೆ ಡ್ರಾಪ್ ಮಾಡಿದ್ವಿ. ನಮ್ಮ ಸೆಲೆಬ್ರೇಷನ್ ಈ ರೀತಿ ಆಗಿತ್ತು ನಮ್ಮ ಮಗಳ ಜೊತೆಗೆ. ನಮ್ಮ ಫ್ಯಾಮಿಲಿ ಕಡೆಯಿಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸನ್ನನ್ನು ಸ್ಕೂಲಿಗೆ ಡ್ರಾಪ್ ಮಾಡಿ ಆನ್ ದ ವೇ ಬರ್ತಾ ಮಧ್ಯಾಹ್ನ ಊಟಕ್ಕೆ ನಾನ್ ವೆಜ್ ಮಾಡೋಣ ಅಂತ ಹೇಳಿ ಒಂದು ಅರ್ಧ kg ಮಟನ್ನು, 1 kg ಫಿಶ್ಶು ತೊಗೊಂಡು ಬಂದಿದ್ವಿ. ಸೊ ನಾನಿಲ್ಲಿ ಮಟನ್ನ ಮ್ಯಾರಿನೇಟ್ ಮಾಡಿಡ್ತಾ ಇದ್ದೀನಿ ಫ್ರೈ ಮಾಡಲಿಕ್ಕೆ. ಇಲ್ಲಿ ಫಿಶ್ಗೆ ಸಾಂಬಾರು ಕೂಡ ರೆಡಿ ಮಾಡಿಕೊಂಡು ಮಸಾಲೆ ಎಲ್ಲ ಒಗ್ಗರಣೆ ಹಾಕಿ ಇದು ಕುದೀತಾ ಇದೆ. ಇದು ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿ 1-2 ಕುದಿ ಬಂದಾದಮೇಲೆ ಕ್ಲೀನ್ ಮಾಡಿಟ್ಕೊಂಡಿರೋಂಥ ಫಿಶನ್ನು
ಇದಕ್ಕೆ ಸೇರಿಸಿದ್ರಾಯ್ತು. ನಾನು ರೆಸಿಪಿಯನ್ನು ಡೀಟೇಲಾಗಿ ತೋರಿಸಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಸುಮಾರು ಸಲ ಮಾಡಿದ್ದೀನಿ, ನಾನು ರೆಸಿಪಿನೂ ಕೂಡ ತೋರಿಸಿದ್ದೀನಿ. ಹಾಗಾಗಿ ಜಸ್ಟ್ ನಾನು ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಒಂದು 2 ಮಿನಿಟ್ಸು 2 to 5 ಮಿನಿಟ್ಸು ಹಾಗೆ ಸಿಮ್ಮಿಗೆ ಹಾಕ್ಬಿಟ್ರೆ ಬೇಗನೆ ಬೆಂದೋಗ್ಬಿಡುತ್ತೆ ಫಿಶ್ ಸಾಂಬಾರು ರೆಡಿನೇ ಆಗೋಯಿತು. ನೆಕ್ಸ್ಟ್ ನಾನಿಲ್ಲಿ ಮಟನ್ ಕರಿ ಮಾಡ್ತಾಯಿದ್ದೀನಿ. ಮಟನ್ ಕರಿ ಮಾಡಲಿಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಪಲಾವ್ ಎಣ್ಣೆ ಹಾಕ್ಬಿಟ್ಟು ಪಲಾವ್ ಎಲೆ ಮತ್ತು ಪಲಾವ್ ಚಕ್ರ ಮೊಗ್ಗು ಬರುತ್ತಲ್ಲ ಅದು, ಮತ್ತು ಸೋಂಪು ಹಾಕ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದ ಈರುಳ್ಳಿನೇ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು, ಅದು ಕಲರ್ ಚೇಂಜ್ ಆಗಬೇಕು, ರೆಡ್ಡಿಶ್ ಆಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು, ಅದಾದಮೇಲೆ ಸ್ವಲ್ಪ ಪುದೀನ ಸೇರಿಸ್ಬಿಟ್ಟು ಫ್ರೈ ಮಾಡಿದ್ದಾದಮೇಲೆ ನಾನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದಂಥ ಮಟನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರು ಮತ್ತು ಹೆಚ್ಚಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ, ಉಪ್ಪು ಮತ್ತು ಸ್ವಲ್ಪ ಟೊಮೊಟೊ, ಒಂದು ಅರ್ಧ ಟೊಮೊಟೊ ಹಾಕಿದ್ರೆ ಸಾಕು. ಮ್ಯಾರಿನೇಟ್ ಮಾಡುವಾಗಲೇ ನಾವು ಇದಕ್ಕೆ ಮೊಸರು ಸೇರಿಸಿರ್ತೀವಲ್ವ, ಸೊ ಹುಳಿ ಬೇಡ ಜಾಸ್ತಿ. ಮ್ಯಾರಿನೇಟ್ ಮಾಡಲಿಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಮತ್ತು ಮೊಸರು ಇಷ್ಟನ್ನು ಸೇರಿಸ್ಬಿಟ್ಟು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಸೇರಿಸಿ ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಸೊ ಅದಾದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಇನ್ನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಒಂದು 4ರಿಂದ 5 ವಿಶಿಲ್ ಹೊಡೆಸ್ಬಿಟ್ರೆ ಸಾಕು, ಮಟನ್ ಕರಿ ರೆಡಿಯಾಗೋಗುತ್ತೆ. ಸೊ ಮಧ್ಯಾಹ್ನದ ಊಟಕ್ಕೆ ನಾನು ಮಾಡಿದ್ದು ಇಲ್ಲಿ ಬಿಸಿ ಬಿಸಿಯಾಗಿರುವಂತಹ ಫಿಶ್ ಸಾಂಬಾರು, ಅದ್ರ ಕಾಂಬಿನೇಷನ್ಗೆ ರೈಸು ಮತ್ತು ಮಟನ್ ಕರಿ ಮಾಡಿದ್ದೆ. ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡಿದ್ದೆ, ಹೆಚ್ಚಿಗೆಲ್ಲ ಮಾಡಿರಲಿಲ್ಲ. ಮಟನ್ ಕರಿ ಜೊತೆಗೆ ಬಿಸಿ ಬಿಸಿ 2 ಮುದ್ದೆ. ಸೊ ನಮ್ಮದು ಮಧ್ಯಾಹ್ನದ ಲಂಚ್ ಬಂದು ಒಂದು ಮುದ್ದೆ, ಫಿಶ್ ಸಾಂಬಾರು, ಮಟನ್ ಕರಿ, ಬೆಳಗ್ಗೆ ಮಾಡಿದ್ದು ಪಾಯಸ, ಸ್ವೀಟು ಮತ್ತು ಒಂದು ಕೇಕು, ಇದ್ರ ಜೊತೆಗೆ ಸ್ವಲ್ಪ ರೈಸು. ಇದಾಗಿತ್ತು ನಮ್ಮ ನ್ಯೂ ಇಯರ್ ದಿನ.